ಸುದ್ದಿಗೋಷ್ಠಿಗೆ ಕರೆದಿರುವ ಉದ್ದೇಶ ಇಷ್ಟು. ಈಗಾಗಲೇ ಜೋಳದ ಕಟಾವು ಪ್ರಾರಂಭವಾಗಿ ಇವತ್ತಿನವರೆಗೂ ರಿಜಿಸ್ಟ್ರೇಷನ್ ಸಹ ಇನ್ನು ಪೆಂಡಿಂಗಲ್ಲಿದೆ. ಎಲ್ಲೂ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿಲ್ಲ. ಹಾಗಾಗಿ ತೀವ್ರಗತಿಯಲ್ಲಿ ರಿಜಿಸ್ಟ್ರೇಷನನ್ನು ಪ್ರಾರಂಭ ಮಾಡಿ ಜೋಳ ಖರೀದಿಯನ್ನು ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತೇವೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ ಬಾರಿ ಜೋಳ ಖರೀದಿ ಭಾಳಷ್ಟು ವಿಳಂಬ ಆಗಿರೋದ್ರಿಂದ ರೈತರು ತುಂಬ ತೊಂದರೆಯಲ್ಲಿದ್ದು ಸುಮಾರು 3-4 ತಿಂಗಳು ಆ ಸಮಯದಲ್ಲಿ ಮಳೆ ಬಂದು ಜೋಳ ಹಾಳಾಗುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಅನಿವಾರ್ಯವಾಗಿ ರೈತರೆಲ್ಲ ಸೇರಿ ಹೋರಾಟವನ್ನು ಸಹ ಮಾಡಿದ್ದು ನಿಮ್ಮ ಕಣ್ಮುಂದೆ ಇದೆ. ಮತ್ತೆ ಪುನಃ ಅದು ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ತಾಲೂಕಾ ಮತ್ತು ಜಿಲ್ಲಾ ಆಡಳಿತಕ್ಕೆ, ನಮ್ಮ ತಾಲೂಕಿನ 2 ಶಾಸಕರಿಗೆ ಒತ್ತಾಯವನ್ನು ಮಾಡ್ತೇವೆ. ದಯವಿಟ್ಟು ಇದನ್ನು ಬೇಗ ಮಾಡಿ. ನಾಡಗೌಡರು ಶಾಸಕರಿದ್ದಾಗ ಪ್ರತಿ ಎಕರೆಗೆ 20 ಕ್ವಿಂಟಲು ಮತ್ತು ಅದಕ್ಕೆ ಲಿಮಿಟ್ ಇರಲಿಲ್ಲ. ಒಬ್ಬ ವ್ಯಕ್ತಿಗೆ ಎಷ್ಟು ಪಾಣಿಯಲ್ಲಿರುತ್ತೆ ಅಷ್ಟನ್ನು ಸಹ ಸರ್ಕಾರಗಳು ಖರೀದಿ ಮಾಡಿದ್ದಾವೆ. ಕಳೆದ ಬಾರಿಯೇ ಮೊದಲು 20 ಕ್ವಿಂಟಲ್ ಅಂತ ಪ್ರಾರಂಭ ಮಾಡಿ ಏಕಾಏಕಿ ಮಧ್ಯದಲ್ಲಿ 10 ಕ್ವಿಂಟಲ್ ಮಾಡಿದರು. ಈ ಸಲ ಎಕರೆಗೆ 15 ಕ್ವಿಂಟಲು, ಮ್ಯಾಕ್ಸಿಮಮ್ ಟಾರ್ಗೆಟ್ 150 ಕ್ವಿಂಟಲು. ಬಟ್ ಇಷ್ಟನ್ನಾದರೂ ಸಹ ಬೇಗ ಖರೀದಿ ಮಾಡಿ ಮತ್ತು ವಿಳಂಬ ಮಾಡದೇನೆ ಅವರಿಗೆ ದುಡ್ಡನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥದ್ದನ್ನು ನಮ್ಮ ಪಕ್ಷದಿಂದ ಒತ್ತಾಯ. ಕಳೆದ ಬಾರಿ ನಾಡಗೌಡರು ತೊಂದರೆ ಆದಾಗ ಅಂದಿನ ಫುಡ್ ಸೆಕ್ರೆಟರಿ ಶ್ರೀ ಮನೋಜ್ ಜೈನ್ ಅವರನ್ನ ಭೇಟಿಯಾಗಿ ತೊಂದರೆಗಳನ್ನು ಹೇಳಿದಾಗ ಅವರು ಖಂಡಿತವಾಗಿ ಮುಂದಿನ ವರ್ಷ ನಾವು ಬೇಗ ಮಾಡಿ ಕಟಾವು ಮಾಡಿದ ತಕ್ಷಣವೇ ಖರೀದಿಯನ್ನು ಪ್ರಾರಂಭ ಮಾಡ್ತೇವೆ, ಖರೀದಿ ಆಗಿ 1 ವಾರದಲ್ಲಿ ಪೇಮೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಅವ್ರು ಹೇಳಿದರು. ಬಟ್ ದುರ್ದೈವ ಏನಂದರೆ ಇವತ್ತು ಅವರ ಆ ಪೊಸಿಷನ್ನಲ್ಲಿ ಇಲ್ಲ, ಈಗಾಗಲೇ ಬಂಧವಾಗ್ಬಿಟ್ಟಿದ್ದಾರೆ. ಈ ಹೊಸದಾಗಿ ಯಾರು ಬಂದಿದ್ದಾರೆ ದಯವಿಟ್ಟು ಅವರು ಸಹ ಇಂದಿನ ಸೆಕ್ರೆಟರಿಗಳು ಹೇಳಿದ್ದನ್ನು ನೀವು ಪಾಲನೆ ಮಾಡಿ ರೈತರ ನೆರವಿಗೆ ಬರಬೇಕಂತೇಳಿ ವಿನಂತಿಯನ್ನು ಮಾಡ್ತೇನೆ ಮತ್ತು ನಮ್ಮ ಪಕ್ಷದ ವತಿಯಿಂದ ಈ ಒತ್ತಾಯವನ್ನು ಸಹ ಮಾಡ್ತೇನೆ.